ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿದೆ. ಆಗಸ್ಟ್ 9, 10, 11ರಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ ಜೆಡಿಎಸ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಮುಂದಾಗಿದೆ. ಆಗಸ್ಟ್ 9, 10, 11ರಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಹೀಗಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರು ಭೂಮಿಯನ್ನ ಉಳಿಸಿಕೊಳ್ಳೋಕೆ ಹೆಜ್ಜೆ ಹಾಕ್ತಾರೆ. 4,000 ರೈತರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. 3 ದಿನಗಳ ಕಾಲ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ನಡೆಯಲಿದೆ. ಇದು ರೈತರ ವಿಚಾರ, ನಮ್ಮ ಜವಾಬ್ದಾರಿ ಕೂಡ ಇದೆ. ಬಿಜೆಪಿಯಿಂದ ಯಾವ ಫೋನ್ ಕಾಲ್ ಕೂಡ ಬಂದಿಲ್ಲ. ಎಚ್ಡಿಕೆ ಜೊತೆಗೆ ಅಶೋಕ್ ದೆಹಲಿಯಲ್ಲಿ ಮಾತನಾಡ್ತಾರೆ. ಕೂತು ಚರ್ಚೆ ಮಾಡಿದ ನಂತರ ಮಾಹಿತಿಯನ್ನ ನೀಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಮುಖ್ಯಮಂತ್ರಿ, ಸಚಿವರು ಸೇರಿದಂತೆ ಯಾರೇ ಆದರೂ ಕೂಡ ರೈತರ ವಿರುದ್ಧ ನಡೆ ಸಲ್ಲದು. ರೈತ ವಿರೋಧಿ ಧೋರಣೆ ತೋರಿದಂತಹ ಸರ್ಕಾರಗಳು ಹೆಚ್ಚು ದಿನ ಉಳಿಯೋದಿಲ್ಲ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಸರ್ಕಾರ ರೈತರ ವಿರುದ್ಧ ಹೋಗಬಾರದು ಅಂತ ಜೆಡಿಎಸ್ ಯುವ ನಾಯಕ, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿದ್ರು, ಹೇಳಿಕೆಯನ್ನ ಕೂಡ ನೀಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇದೇ ಆಗಸ್ಟ್ 9, 10, 11ನೇ ತಾರೀಕು 3 ದಿನಗಳ ಕಾಲ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ ಜೆಡಿಎಸ್ ಯುವ ಪಡೆ. ಅದರಲ್ಲೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ 4,000 ರೈತರು ಭಾಗಿಯಾಗ್ತಾ ಇದ್ದಾರೆ. 3 ದಿನಗಳ ಕಾಲ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ನಡೆಯಲಿದೆ. ಇದು ರೈತರ ವಿಚಾರವಾಗಿರುವಂತದ್ದು, ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ ಎನ್ನುವಂತಹ ಒಂದು ತೂಕದ ಮಾತುಗಳನ್ನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಒಟ್ಟಾರೆಯಾಗಿ ರೈತರು ಭೂಮಿ ಉಳಿಸಿಕೊಳ್ಳೋಕೆ ನಮ್ಮ ಜೊತೆ ಹೆಜ್ಜೆ ಹಾಕ್ತಾರೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನವದೆಹಲಿಯಲ್ಲಿ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಒಂದು ಸಭೆಯನ್ನು ನಡೆಸ್ತಾ ಇರುವಂತದ್ದು. ಉಭಯ ನಾಯಕರು ಈ ಸಭೆಯಲ್ಲಿ ಏನು ನಿರ್ಧಾರವನ್ನು ಮಾಡ್ತಾರೆ, ಜಂಟಿಯಾಗಿ ಹೋರಾಟವನ್ನ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಥವಾ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡೋಕೆ ಮುಂದಾಗ್ತಾರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಉಭಯ ನಾಯಕರ ಚರ್ಚೆಯ ನಂತರ ಮತ್ತಷ್ಟು ಮಾಹಿತಿಯನ್ನ ನೀಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಸುದ್ದಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಡದಿ ಭಾಗದ ಬೈರ್ಮಂಗ್ಲ ಹಾಗೂ ಕೆಂಚಗಾರನಹಳ್ಳಿ ಭಾಗದ ರೈತರ ಪರವಾಗಿ ಈ ಹಿಂದೆಯೂ ಕೂಡ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬೈರ್ಮಂಗ್ಲದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದಾಗ ಒಂದು ಮಾತನ್ನ ಕೊಟ್ಟಿದ್ವು. ಸರ್ಕಾರ ಇದೇ ರೀತಿ ರೈತರ ಮೇಲೆ ದಬ್ಬಾಳಿಕೆಯನ್ನ ಎಸಿತಾ ಹೋದ್ರೆ ನಾವು ಮುಂದೊಂದು ದಿನ ಫ್ರೀಡಂ ಪಾರ್ಕ್ ವರೆಗೂ ಬೈರ್ಮಂಗಲದಿಂದ ಒಂದು ಪಾದಯಾತ್ರೆಯನ್ನ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ರ ಬಗ್ಗೆ ನಾವು ಅವತ್ತು ಕೂಡ ಕೊನೆಯ ಗ್ರಾಮದಲ್ಲಿ ಹೊಸೂರಿನಲ್ಲಿ ನಿಂತು ಮಾತನಾಡಿದಂತ ಸಂದರ್ಭದಲ್ಲಿ ರೈತರಿಗೊಂದು ಮಾತನ್ನ ಪಕ್ಷದ ಕಡೆಯಿಂದ ಕೊಟ್ಟಿದ್ವು. ರೈತರ ಬಗ್ಗೆ ಬಂದಾಗ ನಾವು ಇಮಿಡಿಯೇಟ್ಲಿ ಆಕ್ಟ್ ಮಾಡ್ಬೇಕಾಗ್ತದೆ. ನಾವು ಕಾದು ಕುಳಿತುಕೊಳ್ಳಕ್ ಆಗೋದಿಲ್ಲ. ಈಗ ಪ್ರತ್ಯೇಕವಾಗಿ ಹೋರಾಟ ಆಸ್ ಆಫ್ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಬಿಜೆಪಿ ಕಡೆಯಿಂದ ಯಾರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಫೋನ್ ಮಾಡಿ ಮಾತನಾಡಿಲ್ಲ. ಮಾತನಾಡಿದ್ರೆ ಮುಂದಕ್ಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪಿಲ್ ಲೀಡರ್ ಅಶೋಕಣ್ಣ ಅವ್ರು ಏನಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾನು ಕೇಳಿದೆ. ಅಧಿವೇಶನದ ಕೆಲವೊಂದಷ್ಟು ಚರ್ಚೆಗಳು ಕುಮಾರಣ್ಣ ಅವ್ರ ಜೊತೆ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ನಡೆದಿರ್ತಕ್ಕಂಥ ಪ್ರಕ್ರಿಯೆ ಅದೇನು ಹೊಸದೇನಲ್ಲ. ಚರ್ಚೆ ಮಾಡಿದ್ಮೇಲೆ ನಮಗೂ ವಿಚಾರ ಬರುತ್ತೆ, ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತೀವಿ. ಬಿಡದಿ ಭಾಗದ ಬೈರ್ಮಂಗ್ಲ ಹಾಗೂ ಕೆಂಚಗಾರನಹಳ್ಳಿ ಭಾಗದ ರೈತರ ಪರವಾಗಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.